ಹಾಗಾದರೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜೀವನದಲ್ಲಿ ಎಲ್ಲ ವಿಷಯದಲ್ಲಿ ಅಡೆತಡೆ ಆಗುವಂಥ ಒಂದು ಯೋಗ ಯಾವ ಥರ ಇರುತ್ತೆ ಅಂತ ನೋಡೋಣ. ಅಡೆತಡೆ ಅಂತ ಹೇಳಿದ್ರೆ ಸ್ಟಕ್ ಆಗೋದು, ಅಂದರೆ ನೀವು ಏನು ಕೆಲಸ ಮಾಡಿದರೂ ಕೂಡ ಸ್ಟಕ್ ಆಗೋದು, ಒಂಥರ ತಡೆ ಥರ ಆಗೋದು. ಅಂದರೆ ನಿಮಗೆ ಎಲ್ಲ ಅನುಕೂಲವಾಗಿರ್ತದೆ, ಎಲ್ಲದೂ ಕೂಡ ಅನುಕೂಲವಾಗಿಯೇ ಇರ್ತದೆ. ಬಟ್ ನೀವು ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕಿದಾಗ ಅದು ನಿಮಗೆ ಸ್ಟಕ್ ಆಗುತ್ತೆ, ಎಲ್ಲದೂ ಸ್ಟಕ್ ಆಗಿ, ಅಂದರೆ ನಿಧಾನವಾಗಿ ಆಗುತ್ತೆ. ಈಗ ನೀವೇನಾದರೂ ಒಂದು ಹೊರಗಡೆ ಟ್ರಾವೆಲ್ ಮಾಡಬೇಕಂತ ಅಂದ್ಕೋತೀರಿ, ಆವಾಗದು ಮಧ್ಯೆ ಕಟ್ ಆಗ್ಬೋದು, ಅಥವಾ ಅದು ಟ್ರಾವೆಲ್ ಮಾಡಲಿಕ್ಕೆ ಅಡ್ಡಿ ಆಗ್ಬೋದು. ಈ ಥರ ಜೀವನದಲ್ಲಿ ಬರುವಂಥ ಒಂದು ಎಲ್ಲ ಸಿಚುವೇಷನಲ್ಲೂ ಅಡ್ಡಿ ಆತಂಕ ಬರುವಂಥ ಒಂದು ಯೋಗ ಯಾವ ಥರ ಒಂದು ಜಾಗದಲ್ಲಿ ಫಾರ್ಮ್ಯಾಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಡೆತಡೆ ಆಗುವಂಥ ಒಂದು ಯೋಗ. ಮೊದಲನೇದಾಗಿ ಶನಿ ಲಗ್ನ ಅಥವಾ ಲಗ್ನಾಧಿಪತಿ ಮೇಲೆ ಪ್ರಭಾವ ಬೀರ್ತಾರೆ. ಉದಾಹರಣೆಗೆ ಇದು ಲಗ್ನದಲ್ಲಿ ಏನಾದರೂ ಶನಿ ಇದ್ದರೆ, ಅಥವಾ ಲಗ್ನದ ಮೇಲೆ ಏನಾದರೂ ಶನಿ ದೃಷ್ಟಿ ಇದ್ದರೆ, ಉದಾಹರಣೆಗೆ ಇಲ್ಲಿ ಶನಿ ಇದ್ದರೆ 1 2 3 ಶನಿ ದೃಷ್ಟಿ ಇದ್ದರೆ ಲಗ್ನಕ್ಕೆ, ಅಥವಾ ಲಗ್ನದಲ್ಲಿ ಶನಿ ಇದ್ದರೆ, ಅಥವಾ ಲಗ್ನಾಧಿಪತಿ ಮೇಲೆ ಏನಾದರೂ ಶನಿ ಪ್ರಭಾವ ಇದ್ದರೆ, ಉದಾಹರಣೆಗೆ ಇಲ್ಲಿ ಲಗ್ನಾಧಿಪತಿ ಬಂದುಬಿಟ್ಟು ಚಂದ್ರ ಎಲ್ಲೇನಾದರೂ ಇಲ್ಲಿದ್ದು ಇದ್ರ ಜೊತೆ ಏನಾದರೂ ಶನಿ ಇದ್ದರೆ, ಅಥವಾ ಲಗ್ನಾಧಿಪತಿಗೆ ಶನಿ ದೃಷ್ಟಿ ಇದ್ದರೆ, ಇದು ನಿಮಗೆ ಲೈಫಲ್ಲಿ ಸ್ಟಕ್ ಆಗುತ್ತೆ, ಎಲ್ಲ ನಿಧಾನವಾಗಿ ಸಿಗ್ಬೋದು. ನೆಕ್ಸ್ಟ್ ಬಂದುಬಿಟ್ಟು 10ನೇ ಮನೆ ಅಥವಾ 10ನೇ ಮನೆ ಅಧಿಪತಿ ಮೇಲೆ ಏನಾದರೂ ಶನಿ ದೃಷ್ಟಿ ಇದ್ದರೆ, ಉದಾಹರಣೆಗೆ ಇದು 10ನೇ ಮನೆ ಅಂತ ತಿಳ್ಕೊಳ್ಳಿ. 10ನೇ ಮನೆಯಲ್ಲಿ ಏನಾದರೂ ಶನಿ ಇದ್ದರೆ, ಅಥವಾ 10ನೇ ಮನೆಗೆ ಏನಾದರೂ ಶನಿ ದೃಷ್ಟಿ ಇದ್ದರೆ, ಇದು ಕೂಡ ನಿಮಗೆ ಲೈಫಲ್ಲಿ ಅಡ್ಡಿ ಆತಂಕ ಉಂಟು ಮಾಡ್ತದೆ. ನೆಕ್ಸ್ಟ್ 7ನೇ ಮನೆ ಮತ್ತು 7ನೇ ಮನೆ ಅಧಿಪತಿ ಮೇಲೆ ಕೂಡ ಶನಿ ದೃಷ್ಟಿ ಇದ್ದರೆ, ಉದಾಹರಣೆಗೆ ಇದು ಲಗ್ನ 1 2 3 4 5 6 7, ಇಲ್ಲಿ 7ನೇ ಮನೆಯಲ್ಲಿ ಏನಾದರೂ ಶನಿ ಗ್ರಹ ಇದ್ದರೆ, ಅದು ಇಲ್ಲಿ 7ನೇ ಮನೆ ಅಧಿಪತಿ ಅಂದರೆ ಗುರು ಆಗ್ತಾನೆ. ಇಲ್ಲಿ ಗುರುಗೆ ಏನಾದರೂ ಶನಿ ದೃಷ್ಟಿ ಇದ್ದರೆ, ಇದು ಕೂಡ ನಿಮಗೆ ಕೆಲಸ ಕಾರ್ಯದಲ್ಲಿ ಅಡೆತಡೆ ಆಗುವಂಥ ಒಂದು ಯೋಗ ಹೆಚ್ಚಾಗಿರ್ತದೆ. 10ನೇ ಮನೆಯಲ್ಲಿ ಮೇಲೆ ಕೂಡ ಶನಿ ದೃಷ್ಟಿ ಇರಬಾರ್ದು. ನಂತರ 7ನೇ ಮನೆ ಮೇಲೆ ಕೂಡ ಶನಿ ದೃಷ್ಟಿ ಇದ್ದರೆ ಮದುವೆ ಕೂಡ ವಿಳಂಬ ಆಗ್ತದೆ ನಿಮಗೆ. ಹೆಚ್ಚಾಗಿ ಮದುವೆ ಜೀವನದಲ್ಲಿ ಅಡೆತಡೆ ಆಗುತ್ತೆ. ಮತ್ತು 5ನೇ ಮನೆ ಮತ್ತು 5ನೇ ಮನೆ ಅಧಿಪತಿ ಮೇಲೆ ಏನಾದರೂ ಶನಿ ದೃಷ್ಟಿ ಇದ್ದರೆ, 1 2 3 4 5, ಇಲ್ಲಿ 5ನೇ ಮನೆಯಲ್ಲಿ ಏನಾದರೂ ಶನಿ ಇದ್ದರೆ, ಅಥವಾ 5ನೇ ಮನೆ ಅಧಿಪತಿ ಮೇಲೆ ಏನಾದರೂ ಶನಿ ದೃಷ್ಟಿ ಇದ್ದರೆ, ಅವರಿಗೆ ಮಕ್ಕಳ ವಿಷಯದಲ್ಲಿ ಮತ್ತು ಎಜುಕೇಷನ್ ವಿಷಯದಲ್ಲಿ ಹೆಚ್ಚಾಗಿ ಅಡೆತಡೆ ಆಗುತ್ತೆ 5ನೇ ಮನೆಯಲ್ಲಿ ಶನಿ ಇದ್ದರೆ. ಮತ್ತು ಶನಿ ಲಗ್ನ 5 7 10ನೇ ಮನೆಯಲ್ಲಿದ್ದರೆ ಎಲ್ಲ ಕೆಲಸ ಲೇಟ್ ಆಗುತ್ತೆ. ಉದಾಹರಣೆಗೆ ಶನಿ ಏನಾದರೂ ಲಗ್ನದಲ್ಲಿದ್ದರೆ, 5ನೇ ಮನೆಯಲ್ಲಿದ್ದರೆ, 7ನೇ ಮನೆಯಲ್ಲಿದ್ದರೆ, 10ನೇ ಮನೆಯಲ್ಲಿದ್ದರೆ ನಿಮಗೆ ಎಲ್ಲ ವಿಷಯದಲ್ಲೂ ಕೂಡ ತಡೆ ಅಥವಾ ಲೇಟ್ ಆಗುತ್ತೆ. ಶನಿ ಲಗ್ನದಲ್ಲಿ 5ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ, 10ನೇ ಮನೆಯಲ್ಲಿದ್ದರೆ ಕೂಡ ನಿಮಗೆ ಎಲ್ಲ ಕೆಲಸದಲ್ಲಿ ಕೂಡ ಸ್ಟಕ್ ಆಗುತ್ತೆ, ನಿಧಾನ ಆಗುತ್ತೆ. ರಾಹು ಮತ್ತು ಕೇತು ಗ್ರಹಗಳು ಕೇಂದ್ರ ಸ್ಥಾನದಲ್ಲಿದ್ದರೆ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ. ರಾಹು ಏನಾದರೂ 1 4 7 10ನೇ ಮನೆಯಲ್ಲಿದ್ದರೆ, ಅಥವಾ ಕೇತು ಗ್ರಹ ಏನಾದರೂ 1 4 7ನೇ ಮನೆ 10ನೇ ಮನೆಯಲ್ಲಿದ್ದರೆ ನಿಮಗೆ ಎಲ್ಲ ವಿಷಯದಲ್ಲೂ ಕೂಡ ಲೇಟ್ ಆಗುತ್ತೆ, ತಡೆ ಆಗುತ್ತೆ ರಾಹು ಮತ್ತು ಕೇತು. ಚಂದ್ರ ಏನಾದರೂ ವೀಕ್ ಇದ್ದರೆ, ಚಂದ್ರ ಏನಾದರೂ ಇಲ್ಲಿದ್ದರೆ, ಚಂದ್ರ ನೀಚ ಆಗಿದ್ದರೆ, ಚಂದ್ರ ತುಂಬ ವೀಕ್ ಆಗಿದ್ದರೂ ಕೂಡ ನಿಮಗೆ ಎಲ್ಲ ವಿಷಯದಲ್ಲೂ ಕೂಡ ಸ್ಟಕ್ ಆಗುತ್ತೆ. ಶನಿ ಕೂಡ ಹಾಗೆ, ಶನಿ ಕೂಡ ಕೇಂದ್ರ ತ್ರಿಕೋನದಲ್ಲಿದ್ದರೆ, ಶನಿ 1 4 7 10 ಮನೆಯಲ್ಲಿದ್ದರೆ, ತ್ರಿಕೋನ ಭವನದಲ್ಲಿದ್ದರೂ ಕೂಡ ನಿಮಗೆಲ್ಲ ಕೆಲಸದಲ್ಲಿ ಅಡೆತಡೆ ಆಗ್ಬೋದು. ಮತ್ತು ಶನಿ 6 8 12 ಮನೆಯಲ್ಲಿದ್ದರೆ, ಶನಿ ಏನಾದರೂ 6 8 12 ಮನೆಯಲ್ಲಿದ್ದರೂ ಕೂಡ ನಿಮಗೆ ತಡೆ ಆಗ್ಬೋದು. ಮತ್ತು ಲಗ್ನಾಧಿಪತಿ ಕೂಡ 6 8 12ರಲ್ಲಿದ್ದರೆ, ಲಗ್ನಾಧಿಪತಿ 6 8 12 ಮನೆಯಲ್ಲಿದ್ದರೂ ಕೂಡ ನಿಮಗೆಲ್ಲ ಕೆಲಸದಲ್ಲೂ ಸ್ಟಕ್ ಆಗುತ್ತೆ. ಮತ್ತು 1 5 7 10ನೇ ಮನೆಗಳು ಪಾಪಕರ್ತರ ಯೋಗದಲ್ಲಿ, ಅಂದರೆ ಈ ಮನೆಗಳ ಅಕ್ಕಪಕ್ಕದಲ್ಲಿ ಕುರ್ರಗಳಿದ್ದರೂ ಕೂಡ ನಿಮಗೆ ಎಲ್ಲ ಕೆಲಸಗಳು ಸ್ಟಕ್ ಆಗ್ಬೋದು. ಇದು ಜಾತಕದಲ್ಲಿ ಅಡೆತಡೆ ಆಗುವಂಥ ಒಂದು ಯೋಗ. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮೊಂದು ದೂರವಾಣಿ ಸಂಖ್ಯೆ 70 906 37 934 ಈ ನಂಬರ್ಗೆ ಕಾಲ್ ಮಾಡಿದರೆ ಜಾತಕದ ಡೀಟೇಲ್ಸ್ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ಬೇರೆ ನಮಸ್ಕಾರ.